ಇವತ್ತು ಕಲಬುರಗಿನಲ್ಲಿ ಇಡೀ ವಿಪಕ್ಷದವರು ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಭಾಳ ದೊಡ್ಡ ಮಟ್ಟದಲ್ಲಿ ನಡೆಸಿದ್ದಾರೆ ಅಂತ ಅವರು ಹೇಳ್ತಾರೆ. ಏನಂತ, ನನಗೆ ಸರ್ಕಾರದಿಂದ ವಜಾ ಮಾಡಬೇಕು ಅಂತ, ಕ್ಯಾಬಿನೆಟಿಂದ ನನಗೆ ವಜಾ ಮಾಡಬೇಕು, ಕೈ ಬಿಡಬೇಕು ಅಂತ. ಪ್ರಿಯಾಂಕ್ ಖರ್ಗೆ ಹಟಾವ್ ಅಂತ ಒಂದು ದೊಡ್ಡ ಘೋಷಣೆಯಿಂದ ಹೋಗಿದ್ದಾರೆ. ಆದರೆ ಇಲ್ಲಿ ಯಾರಿಗೆ ಉಳ್ಸಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ. ಏನೋ ಇರಬೇಕಲ್ಲ, ಪ್ರಿಯಾಂಕ್ ಖರ್ಗೆ ಹಟಾವ್, ಸಂವಿಧಾನ ಬಚಾವ್, ಪ್ರಿಯಾಂಕ್ ಖರ್ಗೆ ಹಟಾವ್, ಕುಸ್ತೋ ಬಚಾವ್. ಇಲ್ಲಿ ಆಗಿರೋದು ಏನಂದರೆ, ಬಿ ಜೆ ಪಿಯವ್ರಿಗೆ ಪಾಪ ಅನಿಸ್ತಾ ಇದೆ ನನಗೆ. ಪ್ರಿಯಾಂಕ್ ಖರ್ಗೆ ಹಟಾವ್, ಬಿ ಜೆ ಪಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ನಾರಾಯಣ ಸ್ವಾಮಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ಅಶೋಕ್ ಕೋ ಬಚಾವ್ ಆಂದೋಲನ ಇದು. ಯಾಕಂದರೆ ನಾನು ಅವರಿಗೇನೇ ಪ್ರಶ್ನೆ ಮಾಡಬಾರ್ದಂತೆ. ಮೊನ್ನೆ ತಾವು ವಿರೋಧ ಪಕ್ಷದ ಮೇಲ್ಮನೆ ವಿರೋಧ ಪಕ್ಷದ ನಾಯಕರ ತಾವು ಪ್ರೆಸ್ ಮೀಟ್ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಅಲ್ಲೇನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ನವರು ಮೋದಿಯವ್ರಿಗೆ ಪ್ರಶ್ನೆ ಮಾಡಬಾರ್ದು, ಯಾರೂ ಏನೂ ಕೇಳಬಾರ್ದು, ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು, ನಾಗರಿಕರ ಬಗ್ಗೆ ಇರ್ಬೋದು, ಏನು ಬಂದ್ರೂ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ. ಏನಕ್ಕೆ ಹೋಗಿರೋದು? ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅಟ್ಟಹಾಸ ಮೆರೆಸಿದ್ದಾರೆ. ಅವರು ವಿಕ್ಟಮ್ಮ. ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ, ಅವ್ರು ಹೆಂಗೆ ವಿಕ್ಟಮ್ ಆದರು? ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳಿಸಿ ಹೇಳಬೇಕು, ಅವ್ರನ್ನಷ್ಟು ಹುಷಾರು ನಾನಿಲ್ಲ. ನೀವೇ ಬೈದಿ, ನೀವೇ ಜನರ ಕಾಲು ಬೈಸ್ಕೊಂಡು ಮತ್ತು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ. ಇದ್ರ ಲಾಜಿಕ್ಕೇ ನನಗೆ ಅರ್ಥ ಆಗಿಲ್ಲ. ನನಗೆ ಹೂ ಇಸ್ ದ ವಿಕ್ಟಮ್ ಹಿಯರ್? ಬೈದವರ ಬೈಸ್ಕೊಂಡವ್ರ? ಆದರೆ ಒಂದು ಭಾಳ ಸಂತೋಷ ಏನಂದರೆ, ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರ್ಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ. ಅಶೋಕ್ ಅವರು, ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರ್ಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು, ಶೆಡ್ಯೂಲ್ ತೆಗೆದು ನೋಡಿ, ಏನು ಒಂದು ಸರಿ ಇರಲಿಲ್ಲ. ಆದರೆ ಈಗ ಕಲಬುರ್ಗಿಗೆ ಇವ್ರದ್ದು 4ನೇ ವಿಸಿಟ್, 4ನೇ ಪ್ರತಿಭಟನೆ ಸರ್ ಇದು. ಹೌದು, ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ, ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಂದು ನಮ್ಮ ನೀತಿಗಳು ಸರಿ ಇಲ್ಲ, ನಮಗೇನಾದರೂ ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ. ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡ್ದು, ಇಲ್ಲ ಹೀಗೆ ಮಾಡ್ತಾಯಿದ್ರೆ, ಹಾಗೆ ಮಾಡ್ತಾಯಿದ್ರೆ, ಸರಿ ಅಲ್ಲ, ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ. 4 ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ? ಪ್ರಿಯಾಂಕ್ ಖರ್ಗೆ ಹಟಾವ್, ಬಿ ಜೆ ಪಿ ಬಚಾವ್. ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ. ದಯವಿಟ್ಟು ನಮ್ಮ ಕಲಬುರ್ಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗನೇ. ಉದಾಹರಣೆಗೆ ಕೊಡ್ತೀನಿ. ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ?
ನಮ್ಮ ಚಿತ್ತಾಪುರ್ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಇದ್ದಾನೆ ಅಪರಂಜಿ, ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳತನ ಮಾಡೋಕ್ಕೆ ಅವನಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗಿದಂಥ ವ್ಯಕ್ತಿ. ಅವನ ಮೇಲೆ ಮಾರಣಾಂತಕ ಹಲ್ಲೆ ಆಗಿದೆ, ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ. ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ. ಬಂದು ಏನು ಹೇಳಿದ್ರಿ? ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ, ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು. ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು? ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವ್ರ ಆಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಲ್ಲಿ ಇಟ್ಟು ಅವ್ರ ಕಡೆಯಿಂದ ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ, ನಾಚಿಕೆ ಬಂದಿಲ್ವಾ? ಹಾಂ, ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾವು 50 ವರ್ಷ ಈ ಮನೆತನ ರಾಜಕೀಯದಲ್ಲಿದ್ದೇವೆ. ಅಂಥ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸ್ಥಳೀಯ ಮುಖಂಡರಿಗಾನ ಗೊತ್ತಿರಬೇಕಾ? ಇಲ್ಲ ಸರ್, ಏನೇ ಇರ್ಬೋದು, ಕುಟುಂಬದವರು ಟೀಕೆ ಮಾಡ್ಬೋದು, RSSನ ಟೀಕೆ ಮಾಡ್ಬೋದು, ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು, ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡಿಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ. ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ, ಏನಾಯಿತು? ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿಯವರು. 2ನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಕೇಸ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು, ಅದು ಕೂಡ ನನ್ನ ಮೇಲೆ ಹಾಕಿದ್ರು. ಏನಾಯಿತು ಅದಾದಮೇಲೆ? ಕೇಸ್ನಲ್ಲಿ ಏನಾಯಿತು? ಆ ಹುಡುಗಿ ವಾಪಸ್ ಬಂದರು, ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು. ಸ್ವಲ್ಪನ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ. ಹಾಗೆ ಮೊನ್ನೆ ನಿಮ್ಮ ನಾಯಕರ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತ್ತಾಪುರಿಗೆ ಬಂದಿದ್ದರು. ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು. ಅವೆಲ್ಲ ಅಕ್ರಮ, ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ. ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲಲ್ಲ ನಮ್ಮ ಭಾಗದ್ದು, ಅವ್ರಿಗೆ ನಂಬ್ಕೊಂಡು ಬಂದರು. ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು? ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ. ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರಾ ನನಗೀಗ? ಮತ್ತು ಮೊನ್ನೆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ, ಇಲ್ಲ ಸರ್ ಇದರಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು. ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು. ಏನಾಯ್ತಪ್ಪ ಆ ಪ್ರಕರಣ? ಯಾಕೆ ಸಿದ್ದು ಪಾಂಚಾಳ ಅವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ? ನಡೀತಲ್ಲ, ಆಯವ್ಯಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ. ಯಾವಾಗ ನಿಮ್ಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಸಿದ್ದು ಪಾಂಚಾಳ ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ನೀವು. ಇನ್ನು ನನ್ನ ವಿಷಯ ಬಿಟ್ಬಿಡಿ, ಅವ್ರಿಗಾನ ನೀವು ಸಾರಿ ಕೇಳಿದ್ರೇನ್ರಿ? ಅವ್ರಿಗಾನ ಕ್ಷಮೆ ಕೇಳಿದ್ರ ನೀವು? ಏನಾಯಿತು? 4 ಬೃಹತ್ ಪ್ರತಿಭಟನೆಗಳು. ಪ್ರಿಯಾಂಕರ್ಗೆ ಹಟಾವ್, BJP ಬಚಾವ್.